ಅಶ್ವಿನಿ ಗೌಡ ಅವರು ಗೌರವಾನ್ವಿತವಾಗಿ ಬಂದಿದ್ರಲ್ಲ ಹೊರಗಿಂದ, ಆ ಗೌರವಾನ್ವಿತ ನಡವಳಿಕೆ ಎಲ್ಲಿ ಹೋಯ್ತು? ನಾನು ಫೆಮಿನಿಸ್ಟ್, ನಾನು ಆಕ್ಟಿವಿಸ್ಟ್, ನಾನು ಹೋರಾಟಗಾರ್ತಿ, ಹೆಣ್ಣಿಗೆ ಗೌರವ ಕೊಡಿ, ಏಕವಚನದಲ್ಲಿ ಮಾತಾಡಬೇಡಿ, ಇಷ್ಟು ಮಾತು ಹೇಳೋರು ಭಾವನೆಗಳ ಬಗ್ಗೆ ಯಾಕೆ ಯೋಚಿಸಿಲ್ಲ? ಅವ್ರನ್ನು ಏಕವಚನದಲ್ಲಿ ಮಾತಾಡಿದ್ರು ಆಕೆಗೆ, ರಕ್ಷಿತಾ ಅವರಿಗೆ. ಅದನ್ನು ಓಕೆ ಅಂತ ತಗೊಳ್ಳೋಣ, ಏನೋ ಮಗಳು ತರ ಅಂತೆಲ್ಲ ಹೇಳಿದ್ರಲ್ಲ, ಸರಿ ಅದನ್ನು ಹೋಗ್ಲಿ ಅಂತ ತಗೊಳ್ಳೋಣ. ಆದ್ರೆ ಭಾವನೆಗಳಿಗೆ ಧಕ್ಕೆ ಆಗುವಾಗ ನೀವು ಆಕ್ಟ್ ಯಾವುದು ಡ್ರಾಮಾ ಯಾವುದು ನಿಜ ಅಂತ ಅಷ್ಟು ಜಡ್ಜ್ ಮಾಡುವಂಥ ಕೆಪಾಸಿಟಿ ನಿಮ್ಗಿದೆ. ಯಾಕಂದ್ರೆ ನೀವು ಸೀನಿಯರ್, 25 ಸೀರಿಯಲ್ ಮಾಡಿದ್ದೀರಾ, 15 ಸಿನಿಮಾ ಮಾಡಿದ್ದೀರಾ, ಅಷ್ಟು ಬೇಸಿಕ್ ಗೊತ್ತಿರತ್ತೆ. ನೀವು ಆ ಥರ ಮಂಜು ಭಾಷಿಣಿಯವ್ರನ್ನ ರೇಗಿಸಿದ್ದಾರೆ. ಒಂದು ಫುಟೇಜ್ ನೋಡಿದೆ ನಾನು, ಹಿಂಗೆ ಬ್ಯಾಕ್ ಹಿಂಗ್ ಮಾಡಿ ನಮಸ್ಕಾರ ಮಾಡಿ ಇದು ಯಾರು ಅಂತ ಹೇಳಿ ಗೆಸ್ ಮಾಡಿ ಅಂತೆಲ್ಲ. ನೀವು ಮಾತಲ್ಲಿ ನಿಮ್ಮನ್ನ ನೀವು ನಾನು ಇದು ಅಂತ ಹೇಳ್ಕೊತಿದ್ದೀರಾ, ಆದ್ರೆ ಮಾತೇ ಬೇರೆ, ನಡವಳಿಕೆನೆ ಬೇರೆ ಇದೆಯಲ್ಲ. ಆಕ್ಷನ್ ಇಸ್ ನಾಟ್ ಮೀಟಿಂಗ್ ಯೋರ್ ವರ್ಡ್ಸ್. ಡೆಫಿನೆಟ್ಲಿ. ಸೊ ಯಾವ ವ್ಯಕ್ತಿ ನಂಗೆ ಯಾಕೋ ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತಾನೆ ಅನಿಸ್ಲಿಲ್ಲ. ಅಭಿ ಹೋಗ್ಬಿಟ್ಟು ವಿಚಾರನ ಹೇಳಿದಾಗ, ನಮ್ಮ ಟಾಸ್ಕ್ ಸ್ಟ್ರಾಟಜಿನೂ ಹೇಳಿದಾಗ ವಿಷಯ ನಾನು ಮಾತಾಡಿದೆ. ಆಮೇಲೆ ಬಂದು ಅಭಿ ಸ್ಟ್ರಾಟಜಿ ಯಾಕೆ ಹೇಳಿದೆ ಅಂತ ಕೇಳಿದಾಗ ನನಗೂ ಅಭಿಗೂ ದೊಡ್ಡ ಜಗಳ ಆಗುತ್ತೆ. ಅವರು ಸೇವ್ ಮಾಡೋ ಸಿಚುಯೇಷನ್ ಬಂದಾಗ, ಇಲ್ಲ ಅಶ್ವಿನಿ ಇಸ್ ಡಾಮಿನೇಟಿಂಗ್ ಅಭಿ ಬಂದು ಸಾರಿ ಕೇಳೋವಾಗ್ಲೂ ಕೂಡ ಅವಳು ತಡಿತಾ ಇದ್ಲು, ಅಶ್ವಿನಿ ಡಾಮಿನೇಟ್ ಮಾಡ್ತಾ ಇದ್ಲು, ಶಿ ಇಸ್ ನಾಟ್ ವರ್ತ್ ಸೇವಿಂಗ್ ಅನ್ನೋ ಸ್ಟೇಟ್ಮೆಂಟ್ ಹೇಳಿದ್ರಂತೆ. ಅದನ್ನ ರಾಶಿ ನನಗೆ ಹೇಳಿದ್ರು. ಸೊ ಹಾಗಾಗಿ ಅವರ ಪ್ರಕಾರ ಅವ್ರ ಅಗೇನ್ಸ್ಟ್ ಯಾರು ನಿಲ್ಲೋ ಪಾಸಿಬಿಲಿಟೀಸ್ ಇರುತ್ತೆ, ಅವ್ರ ಅಗೇನ್ಸ್ಟ್ ಯಾರು ಸ್ಟ್ರಾಂಗ್ ಆಗಿ ವಾಯ್ಸ್ ಔಟ್ ಮಾಡ್ತಾರೆ, ಫಿಸಿಕಲಿ ಯಾರು ಫಿಟ್ ಆಗಿದ್ದಾರೆ. ಸುದೀಪ್ ಪ್ರಕಾರ, ಅಶ್ವಿನಿ ಅವ್ರ ಪ್ರಕಾರ ಅವ್ರನ್ನೆಲ್ಲ ನಾಮಿನೇಟ್ ಮಾಡ್ಬಿಡೋಣ, ಎಲ್ರೂ ಮನೆಗೆ ಕಳಿಸ್ಬಿಡೋಣ, ನಾವೆಲ್ಲ ಇಲ್ಲಿ ಕೋಲಾಟ ಆಡೋಣ ಅಂತ. ದಟ್ ಡಸಂಟ್ ವರ್ಕ್ ಲೈಕ್ ದಟ್. ಒಂದು ರೈಟ್, ನಾನು ಈಕ್ವಲ್ ಆಗಿ ಸರಿಯಾದ ನಿರ್ಧಾರ ತಗೋತೀನಿ, ಉಸ್ತುವಾರಿಯಾಗಿ ಸರಿಯಾದ ನಿರ್ಧಾರ ತಗೋತೀನಿ ಅಂತೆಲ್ಲ ಹೇಳಿದ್ರಲ್ಲ. ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸರಿಯಾಗಿ ಒಬ್ಸರ್ವ್ ಮಾಡೋದನ್ನ ಕಲ್ತ್ಕೋಬೇಕು. ನಿಮ್ಮ ಮಾತು, ನಿಮ್ಮ ಆಕ್ಷನ್ ಈವನ್ ಆಗಿರ್ಬೇಕು. ಯು ಆರ್ ನಾಟ್ ಎ ಲೀಡರ್, ಯು ಆರ್ ಎ ಡಾಮಿನೇಟರ್. ಅಲ್ಲಿ ವ್ಯತ್ಯಾಸ ಇದೆ. ಲೀಡರ್ಶಿಪ್ಗೂ ಡಾಮಿನೇಷನ್ಗೂ ತುಂಬ ವ್ಯತ್ಯಾಸ ಇದೆ. ನೀವು ಡಾಮಿನೇಷನ್ ಮಾಡಿ ಬೇರೆಯವ್ರಿಗೆ ಡಾಮಿನೇಟರ್ ಅಂತ ಕರಿತೀರಾ, ಆದ್ರೆ ನೀವು ಮಾತ್ರ ಲೀಡರ್ಶಿಪ್ ಅನ್ನೋ ಗುಣನ ತೋರಿಸ್ತಿದೀನಿ ಅಂತ ಅನ್ಕೊಂಡಿದ್ದೀರಾ. ಇಲ್ಲಿ ಲೀಡರ್ ಆಗಿದ್ದೀನಿ ಅಂತ ಅಲ್ಲೂ ಲೀಡರ್ ಆಗ್ಬೇಕು ಅಂತ ಒಂದು ಆಸೆ. ನಾನ್ ವಿಟ್ನೆಸ್ ಮಾಡಿಲ್ಲ ಸರ್ ಲೀಡರ್ ಅಂತ, ನಾನು ಅವತ್ತೂ ಒಪ್ಕೊಂಡಿಲ್ಲ, ಇವತ್ತು ಅಲ್ಲಲ್ಲ. ಅವ್ರು ಆ ರೀತಿ ನಾನು ನಡ್ಕೋಬೇಕು ಅನ್ನೋದನ್ನ ಅದನ್ನೇ ಹಾಗೆ ರೂಢಿಸ್ಕೊ ಬಂದ್ಬಿಟ್ಟಿದಾರ ಅಂತ ಗೊತ್ತಿಲ್ಲ ಸರ್. ಇದ್ರ ಜೊತೆಗೆ ಇಷ್ಟೆಲ್ಲ ನಡೀತಾ ಇದೆ. ನಿಮ್ಮ ಮೇಲೆ ಒಂದು ಟಾರ್ಗೆಟ್ ಆಯ್ತು, ನಿಮ್ಮ ಮೇಲೆ ಒಂದು ಮಾತಾಡಿದ್ರು, ರಕ್ಷಿತಾ ಅವ್ರ ಮೇಲೆ ಮಾಡಿದ್ರು, ಕೆಲವೊಂದು ಸಂದರ್ಭದಲ್ಲಿ ಸುದಿ ಅವ್ರ ಮೇಲೂ ಸ್ವಲ್ಪ ಅಟ್ಯಾಕ್ ಮಾಡಿದ್ರು. ಇಷ್ಟೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅವ್ರಿಗೇನೋ ಹಿಂಟ್ ಕೊಟ್ಟಿರ್ಬೇಕು, ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗು ಅನ್ನೋದು ಕೊಟ್ಟಿರ್ಬೋದು ಅನ್ನೋ ಒಂದು ಟಾಸ್ಕ್ ಇರ್ಬೋದು ಅಂತ. ಅಡ್ವಾಂಟೇಜಸ್ ಒಂದು ಸಿಕ್ಕಿದೆ ಸರ್. ಏನ್ ಗೊತ್ತಾ, ಯಾವಾಗ ಯಾರಿಗೆ ಸೀಕ್ರೆಟ್ ಟಾಸ್ಕ್ಗಳು ಕೊಟ್ಟಿರ್ತಾರೆ ಹೇಳಕ್ ಬರಲ್ಲ. ಅವರಿಗೆ ಆ ವಾರ ಸ್ವಲ್ಪ ಹುಷಾರ್ ತಪ್ತಿದ್ರು, ಕನ್ಫೆಷನ್ ರೂಮಿಗೆ ಹೋಗಿ ಬರ್ತಿದ್ರು. ಕನ್ಫೆಷನ್ ರೂಮಿಗೆ ಯಾರೇ ಹೋಗಿ ಬಂದ್ರು ನಾವು ಡೌಟ್ ಮಾಡಕ್ ಶುರು ಮಾಡ್ತೀವಿ, ಬಿಕಾಸ್ ಆಫ್ ಚಂದ್ರಣ್ಣ ಅಂಡ್ ಸತೀಶ್ ಅವರು. ಸೊ ನಾವು ಗೆಜ್ಜೆ ಸೌಂಡಲ್ಲೂ ಟಾಸ್ಕ್ ಏನಾದ್ರು ಕೊಟ್ಟಿರ್ಬೋದಾ ಅನ್ನೋ ಒಂದು ಥಾಟ್ ಹೋಯ್ತು ನಮ್ಗೆ. ಬಿಗ್ ಬಾಸ್ ಮನೆಯಲ್ಲಿ ಹೆಂಗಾಗತ್ತೆ ಗೊತ್ತಾ ಸರ್, ಅಡ್ವಾಂಟೇಜ್ ಸಿಕ್ಕವ್ರಿಗೆ ಸೂಪರ್ ಅಡ್ವಾಂಟೇಜು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋರಿಗೆ ಸೂಪರ್ ಸಪ್ರೆಷನ್. ನೀವೇನು ಮಾಡೋಕ್ಕಾಗಲ್ಲ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಶಿಕ್ಷೆ, ತಪ್ಪು ಮಾಡಿದ್ರೆ ಶಿಕ್ಷೆ, ಜೋರಾಗಿ ಮಾತಾಡಿದ್ರೆ ಶಿಕ್ಷೆ. ಸೊ ಹಾಗಾಗಿ ಆ ಗೇಮ್ ಪ್ಯಾಟರ್ನ ಕ್ರ್ಯಾಕ್ ಮಾಡೋದಕ್ಕೆ ಒಂದಷ್ಟು ಸಮಯ ತೊಗೊಂಡ್ಬಿಡತ್ತೆ. ಆ ಸಮಯ ತಗೊಳ್ಳುವಾಗ ಕೆಲವೊಬ್ರು ಹೈಲೈಟ್ ಆಗಿಬಿಡ್ತಾರೆ, ಬಿಕಾಸ್ ಆಫ್ ಒಂದು ಕಾಮಿಡಿ ರೀಸನ್ಗಿರ್ಬೋದು, ಅಥವಾ ಜಗಳದ ರೀಸನ್ಗಾಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ನ ರೀಸನ್ಗಾಗಿರ್ಬೋದು. ದಟ್ ಡಸಂಟ್ ಮೀನ್ ಉಳ್ದವರು ಸರಿಗೆ ಆಡ್ತಿಲ್ಲ ಅಂತಲ್ಲ, ಅವರು ಕ್ರ್ಯಾಕ್ ಮಾಡೋದಕ್ಕೆ ಒಂದು ಚೂರು ಹೆಚ್ಚಿಗೆ ಸಮಯ ತೊಗೊಂಡ್ಬಿಟ್ರು ಅಂತ ಅರ್ಥ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.